ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರೂ ಸಹಿತ ಇದನ್ನು ಕಿತ್ತೊಯ್ಯಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನರಿಗಿರಲ್ಲ, ಜನರು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಜನರು ಮಾಡಬೇಕಾಗಿದೆ, ಪ್ರತಿಯೊಬ್ಬರು ತಾನು ಅನ್ಕೊಳ್ಬೇಕಾಗಿದೆ. ಈ ವ್ಯವಸ್ಥೆ, ಸಮಾಜದ ಅನಿಷ್ಟ ಪದ್ಧತಿ, ಈ ಒಂದು ಅನಿಷ್ಟ ಪಿಡುಗು ನಾವೆಲ್ಲರೂ ಸೇರಿ ಹಾಕಬೇಕಂತಕ್ಕಂಥ ಸಂಕಲ್ಪ ನಮ್ಮ ಜನರು ಬರಬೇಕಾಗಿದೆ. ಸಮಿತಿ ಇದೆ, ಗ್ರಾಮ ಮಟ್ಟದಲ್ಲಿ ಬಿಸಿ ಕಮಿಟಿ ಇದೆ, ತಾಲೂಕು ಮಟ್ಟದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದ ಇದೆ. ಪಟ್ಟಣ ಪಂಚಾಯತ್, ನಗರಸಭೆ, ಪುರಸಭೆ, ನಗರ ಪಾಲಿಕೆ, ಅಲ್ಲೂ ಸಹಿತ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ, ಒಟ್ಟಾರೆ ಮಕ್ಕಳ ಮತ್ತು ಮಾನವ ಕಳ್ಳ ಸಾಗಾಣಿಕೆ ಇರತಕ್ಕಂಥದ್ದು, ಸಮಗ್ರ ಮಕ್ಕಳ ರಕ್ಷಣೆಗಾಗಿ ಇವೆಲ್ಲ ಸಮಿತಿಗಳು ನಿಯಮಿತ ಕಾಲದಲ್ಲಿ ಸಭೆ ಮಾಡಬೇಕಾದ 2 ಲಕ್ಷ ವರ್ಷದಲ್ಲಿ ಹಾಸ್ಯಾಸ್ಪದ ಎನ್ರೋಲ್ ಆಗದೇ ಇರ್ತಕ್ಕಂಥ ಸಂಖ್ಯೆ ಬಹಳಷ್ಟು ಇಲ್ಲ. ನೋಡ್ಕೊಳ್ತಾ ಇದ್ದಾರೆ, ತಪ್ಪು ಮಾಡೋದು ಕೇಳಿಲ್ಲ, ಎಲ್ಲ ಗೊತ್ತಿದೆ. ಬಾಲ್ಯ ಮಾಡ್ತಕ್ಕಂಥ ಶುದ್ಧ ತಪ್ಪು, ಅದು ಯಾವ ಆಯಾಮಗಳಲ್ಲಿ ಒಳ್ಳೆಯದಲ್ಲ. ಮಗುವಿಗೆ ಆ ಮಗುವಿನ ಒಂದು ಮಗು ಇರುತ್ತೆ, ಅದು ದೈಹಿಕ ಬೆಳವಣಿಗೆ ಆಗಿರಲ್ಲ, ಅದು ಗರ್ಭಕೋಶನೇ ಬೆಳೆದಿರಲ್ಲ, ಆ ಮಗುವಿಗೆ ಜೀವನ ಅನ್ನೋದು ಏನಂತಂದ್ರೆ ಗೊತ್ತಿರಲ್ಲ. ಅಂತ ಮಗುವಿನ ಒಯ್ದು ಒಬ್ಬರಿಗೆ ಗೊತ್ತಿರಲ್ಲ. ಆ ಟೈಮಲ್ಲಿ ವಿಚಾರ ಮಾಡ್ಬೇಕಲ್ಲ, ಆ ಟೈಮಲ್ಲಿ ವಿಚಾರ ಮಾಡದೇ ಇರೋದು ಇವತ್ತು ತಪ್ಪು ಆಗಿದೆ ಅಂತ ಸರಿಪಡಿಸ್ಕೊಳ್ಳಿ ಪ್ರಯತ್ನ ಮಾಡೋದು, ಅದು ಶುದ್ಧ ತಪ್ಪು. ಹೀಗಾಗಿ ಬಹಳ ಸ್ಪಷ್ಟವಾಗಿದೆ. ಪೋಕ್ಸೋ ಕಾಯ್ದೆ 2012 ಸೆಕ್ಷನ್ 19 1+1 ಯಾರು ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶಗಳಿಲ್ಲ. ವೈದ್ಯರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರಿಗೆ ಗಂಭೀರ ಶಿಕ್ಷಕರಿರ್ಬೋದು, ಯಾರಾದರೂ ಇಲ್ಲ, ಯಾರೇ ಉಲ್ಲಂಘನೆ ಮಾಡಿದಲ್ಲಿ ಸೆಕ್ಷನ್ 21 ಪ್ರಕಾರ ಅವ್ರ ಮೇಲೆ ಕ್ರಮಕ್ಕೆ ಪೋಕ್ಸೋ ಕಾಯ್ದೆಯಲ್ಲಿ ಅವಕಾಶ ಇದೆ. ಮತ್ತೆ ಕಾರ್ಯರೂಪ ತರಬೇಕು. ಈಗ ನಾನು ಕಳೆದ ಮೊನ್ನೆ ಬೀದರ್, ಕಲಬುರಗಿ, ಬಳ್ಳಾರಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ 18 ವರ್ಷ, 19 ವರ್ಷ, 20 ವರ್ಷ ಮಕ್ಕಳಿದ್ದಾರೆ. ಎಲ್ಲ ಪೋಕ್ಸೋ ಅಡಿ ಪ್ರಕರಣದಲ್ಲಿ ಅವ್ರಿಗೆ ಬರೀ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಷ್ಟೇ ಕಾನೂನಿಗೆ ಕೊಡ್ಬೇಕು ಚಿಂತನೆ ಅಲ್ಲ. ಇವತ್ತಿನ ದಿವಸ ಪಾಲಕರು ಪ್ರತಿಯೊಂದು, ಅದು ಗಂಡು ಬಂದಿರ್ತಾರೆ, ನೀವೆಲ್ಲ ಸಂಪರ್ಕ ಅಲ್ಲಷ್ಟೇ ಕೆಲವೊಂದು ನೀವು ಸಂಪರ್ಕ ಮಾಡ್ತಾರೆ, ಮಾಡ್ತಾರೆ, ಅಷ್ಟು ಮಂದಿ ಅವ್ರಿಗೆ ಮಾಡಬೇಕು, ನಿಷ್ಠೆನ್ ಮಾಡಬೇಕು, ಶ್ರದ್ಧೆನ್ ಮಾಡಬೇಕು, ಭಕ್ತಿಯನ್ ಮಾಡಬೇಕು, ದೇವರ ಪೂಜೆ ಸಮಾನ ರೀತಿಯಲ್ಲಿ ಮಕ್ಕಳು ಅಂತಕ್ಕಂಥ ಆಶಯ ಭಾವನೆ ಆಗಬೇಕಿದೆ. ಹೀಗಾಗಿ ಆಯೋಗ ಕಳೆದ 3 ವರ್ಷಗಳಲ್ಲಿ ನಾವೆಲ್ಲ ಗೌರವಿತ ಮೊದಲಿದ್ದಂತ ಅಧ್ಯಕ್ಷರಿರ್ಬೋದು, ನಮ್ಮೆಲ್ಲ ಸದಸ್ಯರಿರ್ಬೋದು, ಈಗಿನೂ ಸಹಿತ ಪ್ರತಿಯೊಬ್ಬರು ಮಕ್ಕಳ ಬಗ್ಗೆ ಅಪಾರ ಕಾಳಜಿ ಉಳ್ಳವರು ಎಲ್ಲ ಕಡೆ ರಾಜ್ಯಾದ್ಯಂತ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದೀವಿ. ಹೀಗಾಗಿ ಏನೇ ಕೆಲಸ ಕಾರ್ಯಗಳಿದ್ರು ಸಹಿತ ನೇರವಾಗಿ ತಮ್ಮ ಸ್ಥಳೀಯ ಮಟ್ಟದಲ್ಲಿ ಮಕ್ಕಳ ರಕ್ಷಣೆ ವಿಷಯದಲ್ಲಿ ಏನೇ ಸಮಸ್ಯೆಗಳು ಸಹಿತ ನೇರವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಸಂಪರ್ಕ ಮಾಡಬಹುದು. ಅಲ್ಲಿ ಏನಾದ್ರೂ ನಮಗೆ ರೆಸ್ಪಾನ್ಸ್ ಆಫೀಸ್ ಸಿಗಲಿಲ್ಲ ಅಂದ್ರೆ ನಾನು ನೇರವಾಗಿ ಯಾರನ್ನೂ ಸಹಿತ ಮಾತನಾಡಬಹುದು. 24/7 ಮಕ್ಕಳ ರಕ್ಷಣೆಗಾಗಿ ನಾವೆಲ್ಲರೂ ಬದ್ಧರಾಗಿದ್ದೀವಿ, ಬದ್ಧರಾಗಿರೋಣ, ಮಕ್ಕಳ ಸೇವೆ ಮಾಡೋಣ. ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ದಿಗ್ಗಜ್ ಅವರಿಗೂ, ಅವರೆಲ್ಲ ಟೀಮ್ ನವರಿಗೂ, ನಮ್ಮ ಎಸ್ ರಾಘವೇಂದ್ರ ಸರ್ ಅವರಿಗೂ, ಪ್ರತಿಯೊಬ್ಬರು ಅಂದ್ರೆ ಒಂದು ಡಿಸ್ಟ್ರಿಕ್ಟ್ 2000 ಜನ ಆಯ್ತು. ಇವರು ಅಧಿಕಾರಿಗಳು, ಇವರು ಬೇಕಾಗಿರತಕ್ಕಂಥ ಉಳಿದ ಸಿಬ್ಬಂದಿ ಎಷ್ಟು ಜನ ಆಗ್ತಾರೆ, ಯಾಕೆ ಹೆಚ್ಚಾಗ್ತಾ ಇಲ್ಲ, ಇವರನ್ನ ವಿಮರ್ಶೆ ಮಾಡಬಹುದಂತ ಒಂದು ಸಂದರ್ಭ ನಿರ್ಮಿಸಿದ್ದಾರೆ. ಆದ್ರೆ ಇನ್ನೊಂದು ಘಟನೆ ಇದೆ. ಒಂದು ಹಾಸ್ಟೆಲ್ ಅಲ್ಲಿ ಒಂದು ಮಗುವಿನ ಹೆರಿಗೆ ಆಗಿರುತ್ತೆ ಅಂದ್ರೆ ವಾಟ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್ ಅನ್ನೋದು ನಾವು ವಿಚಾರ ಮಾಡ್ತೇವೆ. ಅಲ್ಲೊಂದು ಹಾಸ್ಟೆಲ್ ಗಂಡು ಮಗರು ಮಕ್ಕಳು ವಾರ್ಡನ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಇಷ್ಟೆಲ್ಲ ಆಗಿ ಕೂಡ ಆಮೇಲೆ ಮೇಲಾಗಿ ಇಷ್ಟು ನಿರ್ಬಂಧಗಳು, ಪೋಕ್ಸೋರು, ಬಾಲಗಳು, ಕಾಯ್ದೆ ಕಾನೂನು ಬಗ್ಗೆ ತಿಳುವಳಿಕೆ ಅಡಿಯೇನೆ ಈ ರೀತಿ ಅಧಿಕಾರಿಗಳಿದೆ. ಏನ್ ಮಾಡಬೇಕಾಗುತ್ತೆ ಎಲ್ಲರೂ ವಿಚಾರ. ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿ ಒಂದು ವಿಚಾರ ಮಾಡ್ತೇವೆ. ಈ ಒಂದು ವಿಷಯಗಳ ಕುರಿತು ಪ್ರತಿ ವರ್ಷ ಲಾಸ್ಟ್ ಟೈಮ್ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾರೆ. ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲ ಕೆಲಸಗಳು ಕೇವಲ ಪೊಲೀಸ್ ಇಲಾಖೆ ಇರ್ಬೋದು, ಆಮೇಲೆ ಸರ್ಕಾರಿ ಸಂಸ್ಥೆಗಳಿರ್ಬೋದು, ಇಲಾಖೆಗಳಿರ್ಬೋದು, NGOಗಳಿರ್ಬೋದು, ಇವರು ಅಷ್ಟೇ ಕರ್ತವ್ಯ. ಪ್ರತಿಯೊಬ್ಬ ಪ್ರಜೆ ಕರ್ತವ್ಯ ಬಾಲ್ಯ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸೋಣ. ಒಂದಷ್ಟು ಜನಕ್ಕೆ ಹೌದಪ್ಪ ಇದು ಈ ಮಾತು ಕೇಳಿ ಮೋಟಿವೇಶನ್ ಆಗೋ
ಮತ್ತೆ ನಾವು ಎಜುಕೇಶನ್ ಮುಂದುವರಿಸ್ತೀವಿ ಅಂತ ಅದಕ್ಕಿಂತ ಖುಷಿ ಇನ್ನೊಂದು ಕೊಡಲ್ಲ. ಪ್ರತಿಯೊಂದು ಸ್ಪೀಚ್ ಅಲ್ಲಿ ನಾನು ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಏನಂದ್ರೆ ಎಜುಕೇಶನ್. ನಾವೇನ್ ಹೇಳ್ತೀವಿ, ಎಷ್ಟೊಂದು ಯೋಜನೆ ಇದೆ ಕಾನೂನಲ್ಲಿ, ಎಷ್ಟೊಂದು ನಮಗೆ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡುವಂತ ಆಕ್ಟ್ಸ್ ಇದೆ, ಸೆಕ್ಷನ್ಸ್ ಇದೆ, ನಮಗೆ ಎಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಸರ್ಕಾರದಿಂದ. ಆದ್ರೂ ಸಹ ಅದನ್ನು ನಾವು ಎಲ್ಲಿ ಉಪಯೋಗಿಸ್ಕೊಂತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಕ್ಯಾಸ್ಟ್ ಡಿಫರೆನ್ಸ್, ಕ್ಲಾಸ್ ಡಿಫರೆನ್ಸ್, ಜೆಂಡರ್ ಡಿಫರೆನ್ಸ್, ಯಾವುದೇ ಒಂದು ಡಿಫರೆನ್ಸ್ ಆಗಲಿ ಸಮಾಜದಲ್ಲಿ ಹೋಗ್ಲಾಡಿಸ್ಬೇಕಂದ್ರೆ ಇಟ್ಸ್ ಓನ್ಲಿ ಥ್ರೂ ಎಜುಕೇಶನ್. ಇವತ್ತು ಮುಂದೆ ನಾವು ಬಂದಿರ್ತೀವಿ ಅಥವಾ ಯಾರಾದ್ರೂ ಇಲ್ಲಿ ಬಂದು ಕುಳಿತಿದ್ದಲ್ಲಿ ಮುಂದೆ ಈ ಒಂದು ವೇದಿಕೆಯಲ್ಲಿ ಇದ್ರೆ ಅವರು ಪಡೆದಿರುವಂತ ಕ್ವಾಲಿಫಿಕೇಶನ್ಗೋಸ್ಕರ. ಹಂಗಾಗಿ ಎಜುಕೇಶನ್ಗೆ ಮಹತ್ವ ಇದೆ, ಅದು ಎಜುಕೇಶನ್ ಮಾಡಬೇಕು. ಬಹಳಷ್ಟು ಜನ ಈ ಬಾಲ್ಯ ವಿವಾಹ ಫಸ್ಟ್ ಸ್ಟಾರ್ಟಿಂಗ್ ಬಂದ ಬಹಳಷ್ಟು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ, ತುಂಬಾ ಜನರನ್ನು ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ, ಎಲ್ಲಿ ಹಳ್ಳಿಗೆ ಭೇಟಿ ಮಾಡಿದ್ರು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಯಾವಾಗ ಬಾಕ್ಸ್ ಕೇಸಸ್ ಆದಾಗ ವಿಕ್ಟಿಮ್ಸ್ ಜೊತೆಲಿ ಮಾತಾಡಿದ್ದೀವಿ, ಎಲ್ಲ ಕಾಮನ್. ಇವನ್ ನಮ್ಮ ಆಫೀಸ್ ಬರ್ತಾರಲ್ಲ ಪೆಟಿಷನರ್ಸ್, ಅವ್ರ ಹತ್ರನೂ ಮಾತಾಡ್ತೀವಿ. ಎಲ್ಲ ಕಾಮನ್ ವಿಚಾರ ಏನ್ ಗೊತ್ತಾ, ಒಂದು ಮಕ್ಕಳನ್ನ ಏನು ಬಾಲ್ಯ ವಿವಾಹ ಮಾಡ್ಬೇಕಂತ ಪೇರೆಂಟ್ಸ್ ಅನ್ಕೊಂಡಿರಲ್ಲ. ಮಕ್ಕಳು ಏನ್ ಮಾಡ್ತಾರೆ, ಆ ಏಜ್ಗೆ ಅಟ್ರಾಕ್ಟ್ ಆಗಿ ಲವ್ ಮಾಡೋದು, ಮತ್ತೆ ಯಾರ ಜೊತೆಲ್ಲೋ ಮಿಸ್ಸಿಂಗ್ ಆಗ್ಬಿಡ್ತಾರೆ, ಕಿಡ್ನಾಪ್ ಕೇಸ್ ಆಗುತ್ತೆ, ಓಡೋಗ್ಬಿಟ್ಟಿರ್ತಾರೆ. ಪೇರೆಂಟ್ಸ್ ಆತಂಕ ಸ್ಟಾರ್ಟ್ ಆಗುತ್ತೆ, ಅವ್ನು ಯಾರೋ ಈಗ ಈ ಏಜ್ ಅಲ್ಲಿ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ, ಅವನೇನು ಊಟ ಆಗಲ್ಲ, ಹೋಗಿರ್ತಾರೆ ಅಂತ ಜೊತೆ ಇಟ್ಕೊಂಡು ಹೋಗ್ತಾರಲ್ಲ ಅಂದ್ಬಿಟ್ಟು ಯಾರ ರಿಲೇಟಿವ್ ಬಿಟ್ಟು ಮದುವೆ ಮಾಡಿರ್ತಾರೆ. ಈ ತರ ಆಗೋದು ತುಂಬಾ ಆಗ್ತಾ ಇದೆ. ಮಕ್ಕಳು ಎಜುಕೇಶನ್ ಮಾಡೋ ಟೈಮಲ್ಲಿ ಯಾವುದೇ ರೀತಿ ಒಂದು ಡೈರೆಕ್ಷನ್ಸ್ ಇರಬಾರ್ದು. ಯಾಕಂದ್ರೆ ಇದೊಂದೇ ಅವಕಾಶ. ಈಗ ನೀವು ಈ ಟೈಮಲ್ಲಿ ಎಜುಕೇಶನ್ ಮಾಡೋ ಟೈಮಲ್ಲಿ ಈ ತರ ಒಂದು ಡೈರೆಕ್ಷನ್ಸ್ ಹೋದ್ರೆ ಆಯ್ತು, ಈಗ ಏನ್ ಮಾಡ್ತೀವಿ ನಾವು ಪೊಲೀಸರು, ಆಯ್ತು FIR ಮಾಡ್ತೀವಿ, ಆಯ್ತು ಅದನ್ನ ಜೈಲ್ ಕಳಿಸ್ತೀವಿ, ಯೂಸ್ ಏನು? ನಿಮ್ ಮಾಡಿ ಸರಿ ಹೋಗುತ್ತಾ, ನಿಮ್ ಸರಿ ಹೋಗ್ಬಿಡುತ್ತಾ? ಅದ್ರಲ್ಲಿ ನಾನು ಸರಿ ಹೋಗಲ್ಲ. ಈಗ ಉಳಿದ ಜೈಲೆಲ್ಲ ಕತ್ತಲು ಬೆಳಿಬೇಕಾಗಿರೋದು ನೀವೇ, ಇದ್ರ ಬಗ್ಗೆ ಅರಿವಿರಬೇಕಷ್ಟೇ. ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ, ಶಾಲೆ ಹೆಣ್ಮಕ್ಳು ಪಾಪ ಸ್ಕೂಲ್ ಡ್ರೆಸ್ ಅಲ್ಲಿ ಬರ್ತಾರೆ. ಮಕ್ಕಳು ಪೇರೆಂಟ್ಸ್ ಅಂತ ಹೇಳ್ಕೊಳಕ್ ಆಗಲ್ಲ, ಬಂದು ಯಾವ ಟೈಮ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಇದು ಓದೋ ವಯಸ್ಸು, ಇದು ಓದಬೇಕಷ್ಟೇ. ನಾವು ಓದೋ ವಯಸ್ಸಲ್ಲಿ ಮದುವೆ ಆಗ್ತೀವಿ ಒಳ್ಳೇದು, ಮದುವೆ ಆಗೋ ವಯಸ್ಸಲ್ಲಿ ಕಷ್ಟದಲ್ಲಿ ಕಳೆಯೋದು. ಎಷ್ಟು ಜನ ನೋಡ್ತೇವೆ, ಎಷ್ಟು ಬಾಲ್ಯ ವಿವಾಹ ಆಗಿರೋರು, ಆಯ್ತು ಅದೇ ಸಣ್ಣ ಮಗು ಇರುತ್ತೆ, ಅವ್ರಿಗೆ ಇನ್ನೊಂದು ಮಗು, ಆ ಮಗು ನೋಡ್ಕೊಳ್ಳೋದು ಗೊತ್ತಿಲ್ಲ, ಆ ಏಜಲ್ಲೇ ನಾವು ಸಂಸಾರದಲ್ಲಿ ತೊಡಕೊಳ್ಳಕ್ಕೆ ಆಗಲ್ಲ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.